ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಇವತ್ತಿನ ಈ ವ್ಲಾಗ್ ನನ್ನ ಲಾಸ್ಟ್ ವಿಡಿಯೋಗೆ ಕಂಟಿನ್ಯೂಟಿ ವಿಡಿಯೋ ಆಗಿರುತ್ತೆ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ಅಮ್ಮನ ಮನೆ ದೇವ್ರಿಗೆ ಹೋಗಿ ಕೋಳಿ ಕುಯ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಅಲ್ವಾ. ಸೊ ಮನೆಗೆ ಬಂದಮೇಲೆ ಏನೆಲ್ಲ ಆಯಿತು ನೋಡಿ. ಆ್ಯಕ್ಚುಲಿ ನಾವು ಮಧ್ಯಾಹ್ನನೇ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಮತ್ತು ನೈಟಿಗೆ ಚಿಕನ್ ಏನಿತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ ಅಣ್ಣ. ಸೊ ಏನು ಮಾಡ್ತಾನೆ ಅವನ ಹತ್ರನೇ ಕೇಳೋಣ ಬನ್ನಿ. ಏನು ಮಾಡ್ತಿದ್ದೀರಾ ಶೆಫ್? ಚಿಕನ್ ಚಾಪ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಇದಾದ್ರೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ. ಎಷ್ಟು ನೀಟಾಗಿ ತೊಳಿತಾರ ನೋಡಿ. ಇದಕ್ಕೇನೇನು ಹಾಕಿದ್ದೀರಾ? ಇದಕ್ಕೆ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ. ಸೊ ಹಾಗಾಗಿ ಪೇಸ್ಟ್ ಹಾಕೊಂಡಿದೀವಿ. 2 ಈರುಳ್ಳಿ ಹಾಕೊಂಡಿದೀವಿ, 1 ಇಡಿಯಷ್ಟು, ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕೊಂಡಿದೀವಿ, ಕಾಯಿ ಹಾಕಿದೀವಿ, ಆಮೇಲೆ ಕೊತ್ತಂಬರಿ ಪುದೀನ ಹಾಕ್ತಿದ್ದೀನಿ. ಒಂದು ಟೊಮೆಟೊ, ಚಿಕ್ಕದೊಂದು ಟೊಮೆಟೊ ಸಪ್ರೇಟ್ ರುಬ್ಬಿಕೋಬೇಕದು. ಸೊ ಇಷ್ಟು ನಮ್ಮನೇಲಿ ಚಕ್ಕೆ ಲವಂಗ ಇದೆಲ್ಲ ಪೌಡರ್ ಇರೋದ್ರಿಂದ ಇದ್ರೊಳಗಡೆ ಏನು ಹಾಕಲ್ಲ. ಅದನ್ನೇ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು, ಒಂದು ಟೀ ಸ್ಪೂನ್ ಅಲ್ಲ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ತೀವಿ. ಒಂಚೂರು ಉಪ್ಪು ಹಾಕೊಂತಿದ್ದಾನೆ ಇವಾಗ. ಕಲರ್ ಬರಲಿ ಅಂತ. ಕಲರ್ ಇರ್ತದೆ, ಹಸಿರು ಕಲರು ಬರೋದಿಕ್ಕೆ ಉಪ್ಪು ಹಾಕಿದ್ರೆ ಅದು ಕಲರ್ ಶೇಡ್ ಆಗಲ್ವಂತ ನೋಡಿ ಗೈಸ್. ಒಂದು ಎಂತ ಕುಕಿಂಗ್ ಟಿಪ್ಸ್ ಕೊಟ್ಬಿಟ್ರು ನಮ್ಮ ಮೇನ್ ಶೆಫ್ ಇಲ್ಲಿ. ಗೊಗಯ್ಯ ಚಿಯಪ್ಪ, ಏನಪ್ಪ ಇದು? ಸೊ ಇವಾಗ ಇಲ್ಲಿ ಅಡಿಗೆ ಮಾಡ್ತಿರೋರು ಯಾರು ಅನ್ಕೊಂಡಿದೀರಾ? ಮೇನ್ ಶೆಫ್ ಅನ್ವಿಕಾ ಅವರು. ಒಂದು ಕಡೆ ಆಲ್ರೆಡಿ ಅಣ್ಣ ಪ್ಯಾನ್ ಇಟ್ಟು ಎಣ್ಣೆ ಕಾಯಿಸ್ಬಿಟ್ಟು ಹಾಗೆ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ನೋಡ್ತಿರ್ಬೋದು, ಇಲ್ಲಿ ಅಮ್ಮ ಚಿಕನ್ನ 2 ಸಲ ನೀಟಾಗಿ ವಾಶ್ ಮಾಡಿ ಇನ್ನೊಂದು ಬಾಣಲಿಗೆ ಶಿಫ್ಟ್ ಮಾಡಿಕೊಡ್ತಾ ಇದ್ದಾರೆ. ನೀವು ಅನ್ಕೋಬೋದು ಮನೆ ಏನಪ್ಪ ಇಷ್ಟೊಂದು ಮೆಸ್ಸಿಯಾಗಿದೆ ಅಂತ ಹೇಳ್ಬಿಟ್ಟು. ಅಣ್ಣ ಗೋಬಿ ಮಾಡೋದ್ರಿಂದ ಮನೆ ತುಂಬ ಲೈಕ್ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ರೂಮ್ಸ್ ಇಲ್ಲ. ಹಾಗಾಗಿ ಮನೆಯಲ್ಲೇ ಸೈಡಲ್ಲಿ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದಾರೆ. ಮಾಮ ನಂಗೂ ಕೊಡು ಮಾಮ, ಮಾಮ ನಂಗೂ ಕೊಡು ಮಾಮ ಅಂತ ಮಳ್ಳಿ ತರ ಬಂದ್ಬಿಟ್ಲು. ಹಾಯ್ ಹೇಳ್ಬಿಡಮ್ಮ. ಅಮ್ಮ ವಿಡಿಯೋಗೆ ಹಾಯ್ ಮಾಡ್ಬಿಡು, ವಿಡಿಯೋಗೆ ಹಾಯ್ ಮಾಡ್ಬಿಡು. ಇಲ್ಲ ವಿಡಿಯೋಗೆ ಹಾಯ್ ಮಾಡಿ ಫಸ್ಟು. ನಾನು ನೋಡಿ ಹಾಯ್ ಮಾಡು. ಹಾಯ್ ಪ್ಲೇನ್ ಕಿಸ್. ವೆರಿ ಗುಡ್. ಬಿಡು ಸಾಕು, ಆಯ್ತು. ಈಗ ನಾನು ಮಾಡ್ತೀನಿ. ಗೊತ್ತಾಯ್ತಾ? ಇವಾಗ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾನೆ ಸ್ವಲ್ಪ. ಸೊ ಮಾಮೂನ್ ತೋರ್ಸ ನೀರು ಅಲ್ಲಿ ಅಪ್ಪ ಬಂತು ಮಾಡಿದ್ಲು ಕಣ. ಚಿಕನ್ ಪಾಪ ಚಿಚಿ. ಸೊ ಇವಾಗ ಚಿಕನ್ ಹಾಕ್ತಾ ಇದ್ದಾರೆ. ನಲ್ಲ ದೂರದಿಂದ ಅಡಿಬೇಕು ಬಿಡ. ಅಲ್ಲ ಮಾಮಂಗೆ ಹೆಲ್ಪ್ ಮಾಡಿ ನೀನು. ಅಲ್ಲಾಡ್ಸು ಪಾಪ, ಅದು ಅಡಿಗೆ ಮಾಡಕ್ ಹೆಲ್ಪ್ ಮಾಡು. ಅಲ್ಲಾಡ್ಸು, ಅದು ಅಲ್ಲಾಡ್ಸು. ಹೋಗು ನೀನು ಅಡಿಗೆ ಮಾಡಕ್ ಹೆಲ್ಪ್ ಮಾಡೋಗು. ನೀನ್ ಅಲ್ಲಾಡು ಅಂದಿಲ್ಲ, ಅದನ್ನ ಅಲ್ಲಾಡ್ಸು ಅಂದಿದ್ದು. ಇವಳು ಅಲ್ಲಾಡ್ತಾಳೆ ಗಿಲಿ 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 ಅಂತ. ಬಿಸಿನಾ? ಅಡಿಗೆ ಮಾಡು ಅಂತ. ಮಾಮ ನೀವೇನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಇವಾಗ ಏನು ನಾವು ಚಿಕನ್ ಹಾಕ್ಕೊಂಡಿದ್ದೀವಲ್ಲ, ಈ ಚಿಕನ್ನು ಎಣ್ಣೆನಲ್ಲೇ ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಈಗ ನೀರು ಹಾಕೋದೆಲ್ಲ ನಾವು ಲಾಸ್ಟಲ್ಲಿ ಜಸ್ಟ್ ಫಾರ್ ಮಸಾಲ ನಮಗೆ ಒದಗಿ ಬರಲಿ ಅನ್ನೋ ಒಂದೇ ಕಾರಣಕ್ಕೆ ನೀರನ್ನು ಆ್ಯಡ್ ಮಾಡೋದು. ಬಟ್ ಚಿಕನ್ನ ನಿಮಗೆ ಆಲ್ಮೋಸ್ಟ್ 80% ಎಣ್ಣೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನಾವು ಏನೇನು ಐಟಮ್ಸ್ನೆಲ್ಲ ಆ್ಯಡ್ ಮಾಡ್ತೀವಲ್ಲ ಅದಷ್ಟು ಐಟಮ್ಸು ನಾವು ಎಣ್ಣೆನಲ್ಲಿ ಚಿಕನ್ನ ಫ್ರೈ ಮಾಡುವಾಗಲೇ ಅದು ಇಟ್ಕೊಳ್ಳೋ ಥರ ಆಗಬೇಕು. ಸೊ ಹಾಗಾಗಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಈ ರೀತಿ ಫ್ರೈ ಮಾಡಿದಾಗ ಚಿಕನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅಸಿಸ್ಟೆಂಟ್ ಶೆಫ್ ಬಂದ್ರು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆ ಬೈತಾ ಇದ್ರು, ಇವಾಗ ಊಟ ಮಾಡ್ಕೊಂಡಾಗೆ ಅಂತ ಕರೀತಿದ್ದಾರೆ. ಅಯ್ಯೋ ಅದೇ ಹೋಯ್ತು ಪಾಪ. ಇದು 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 ಕಂಟೆಂಟ್ ನನಗೆ ನೋಡಿ.
ಈ ಮಗು ಐತೆ ಹೊಡೆದಾಕ್ಬಿಡ್ತೀನಿ ಚಂದ್ರು. ಇದು ಕಂಟೆಂಟ್ ಒಂದಲ್ಲಿ ಅದು ಹಿಂಗಿಂದ ತಿರ್ಗಿಸಿದ್ರೆ ಜಾಸ್ತಿ ತಿರುಗ್ಬಿಟ್ಟೈತೆ. ಇವನೊಬ್ಬ ಮೇನ್ ಶೆಫ್ಗೆ ಎಷ್ಟು ಜನ ಅಸಿಸ್ಟೆಂಟ್ಸ್ ಬೇಕು ನೋಡಿ. 1 2 3 ನಾನೊಬ್ಳು ಅಸಿಸ್ಟೆಂಟ್ ಅಲ್ಲ ಗೈಸ್. ನಾನು ಏನು ಮಾಡಲ್ಲ, ಅವ್ನು ಏನ್ ಕೇಳಿದ್ರು ಮಾಡಲ್ಲ ನಾನು. ಹಿಂಗೆ ಮಗ್ನೆ ಈ ಬೆರಳೆತ್ತು. ನಾನ್ ಚಿಕನ್ನೇ ತಿನ್ನಲ್ವಲ್ಲ ಗೈಸ್, ನಿಮ್ಗೆ ಗೊತ್ತಲ್ಲ. 1 ಪೀಸ್ 2 ಪೀಸ್ ಅಷ್ಟೇ. ನೀನ್ ತಿಂದ್ಬಿಟ್ಟು ನನ್ನ ತಟ್ಟೆ ಇದ್ದೀನಿ ಹಾಕ್ಬಿಡ್ತೀನಿ ಸುಳ್ಳು ಹೇಳಿದ್ರೆ. ಪಾಪು ಎಷ್ಟು ಸುಳ್ಳು ಹೇಳ್ತಾ ನೋಡು ಪಾಪು. ನಾನು 1 ಪೀಸ್ ತಿಂದಿದ್ದು. ಟೊಮೊಟೊ ಐತಾ? ಟೇಸ್ಟ್ ಆಗಿ ಬರುತ್ತೆ. ಹಾಕು ಮಗನೆ. ಗೈಸ್ ಒಂದು ಕೈ ತೊಳ್ದಿದ್ದಾನೆ. ಗೈಸ್ ಚಿಕನ್ ಚಾಪ್ಸ್ ಮಾಡುವಾಗ ಯಾವಾಗ್ಲೂ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತಿದ್ದೀವಲ್ಲ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ತುಂಬ ಜನ ತುಂಬ ಥರ ವೆರೈಟೀಸ್ ಮಾಡ್ತಾರೆ. ಬಟ್ ಚಿಕನ್ ಚಾಪ್ಸ್ ಅಂತ ಬಂದಾಗ ಒರಿಜಿನಲ್ ಅಥೆಂಟಿಕ್ ಫ್ಲೇವರಲ್ಲಿ, ಅಥೆಂಟಿಕ್ ಟೇಸ್ಟಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ. ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಕೂಡ ತೋರಿಸಿದ್ದೀವಿ. ಸೊ ಈ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡ್ಮೇಲೆ, ಚಿಕನಿಗೆ ಹಾಕ್ಕೊಂಡ್ಮೇಲೆ ಚಿಕನಿಗೆ ಕಂಪ್ಲೀಟಾಗಿ ಆ ಪೇಸ್ಟ್ ಮ್ಯಾರಿನೇಟ್ ಆಗಬೇಕು. ಲೈಕ್ ಫ್ರೈ ಮಾಡ್ತಾನೆ ಅದು ಹೊಂದ್ಕೊಬೇಕು ಚಿಕನ್ಗೆ. ಆ ರೀತಿಯಾಗಿ ನೀವು ಬಾಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ಥರ ಬಾಡಿಸ್ಕೊಂಡ ನಂತರ ಸ್ವಲ್ಪ ಮೊಸರು, ಉಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಮಸಾಲ ಐಟಮ್ಸ್ಗಳನ್ನ ಏನೇನು ಅಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಶೆಫ್ ಚೇಂಜ್ ಆಗ್ತಾ ಇರ್ತಾರೆ ಅವಾಗ. ಈ ಶೆಫು ಕರೆಕ್ಟ್ ಆಗಿರೋ ಶೆಫ್ ಅಲ್ಲ ಇವರು. ಜೊತೆಗೆ 3 ಶೆಫ್ ಎಲ್ಲ ಇಟ್ಕೊಂಡಿರ್ತಾರೆ. ಇದೊಂದು ಮಿನಿ ಶೆಫ್ ಇದು. ಕುತ್ಕೋ ಮಾಮ, ಕುತ್ಕೋ ಮಾಮ. ಏ ಚಂದ್ರು ನೀ ಕುತ್ಕೋ ಬರ್ತೀನಿ. ಸೊ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡೋದಂತ ಹೇಳಿದ್ರೆ, ಅದರಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿ ಕುಕ್ ಮಾಡೋದಂತ ಹೇಳಿದ್ರೆ ನಮ್ಮ ಅಣ್ಣನೇ ಆಗಿರ್ತಾನೆ ಚಂದ್ರು. ಸೊ ಅವ್ನು ಎಷ್ಟೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರು ಒಂದು ಅಳತೆ ಇಟ್ಕೊಂಡು ಅವ್ನು ಅಡುಗೆ ಮಾಡ್ತಾನೆ. ಸೊ ತುಂಬ ರುಚಿಯಾಗಿ ಬರುತ್ತೆ. ಅವ್ನು ಮಾಡೋ ಅಡುಗೆನ ತುಂಬ ಜನ ಇಷ್ಟಪಟ್ಟು ಊಟ ಮಾಡ್ತಾರೆ. ಅದರಲ್ಲಿ ನಾನು ಒಬ್ಳು ಕೂಡ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಲೈಕ್ ಮೈಲ್ಡಾಗಿ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಆಗ್ತಿಲ್ಲ. ಏನಾದರೂ ಚೆನ್ನಾಗಿಲ್ಲ ಅನ್ಬೇಕು. ನೀನು ಕೋಮಲ ಸೊ ನಿಮಗೂ ಯಾರಿಗಾದರೂ ರೆಸಿಪೀಸ್ಗಳನ್ನ ಟ್ರೈ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಅವನ ಜೊತೆ ಒಂದಷ್ಟು ರೆಸಿಪೀಸ್ಗಳನ್ನ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ನನಗೆ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಹಾಕಿದ ಪೌಡರ್ ಬಂದು ನಾವು ಮನೇಲೇ ಪ್ರಿಪೇರ್ ಮಾಡಿರೋಂಥ ಗರಂ ಮಸಾಲ ಪೌಡರ್ ಇದು. ಚಕ್ಕೆ, ಲವಂಗ ಹಾಗೆ ಒಂದಷ್ಟು ಪಲಾವ್ ಐಟಮ್ ಸಾಮಾನುಗಳು ಏನೇನಿರುತ್ತಲ್ಲ ಅದಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿರೋ ಅಂಥ ಪೌಡರ್ ಇದು. ಸೊ ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಅದಾದ ನಂತರ ಇದಕ್ಕೆ ಒಂದೊಂದೇ ಮಸಾಲ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಬನ್ನಿ ಏನೇನೆಲ್ಲ ಐಟಮ್ಸ್ನ ಯೂಸ್ ಮಾಡ್ತಾರೆ ನೋಡೋಣ.
ನಾವಿವಾಗ ಇಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಅರ್ಧ ಹಿಡಿಯಷ್ಟು ಕಸೂರಿ ಮೇಥಿನ ಈ ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ತಾ ಇರೋದು. ಪ್ರಮಾಣ ಬಂದು ನಾವು ಇಲ್ಲಿ 3 kgಗಿಂತ ಜಾಸ್ತಿ ಚಿಕನ್ನ ಯೂಸ್ ಮಾಡಿದ್ದೀವಿ ಚಾಪ್ಸ್ ಮಾಡೋದಕ್ಕೆ. ಸೊ ಹಾಗಾಗಿ ಅರ್ಧ ಹಿಡಿಯಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತೀವಿ. ನೀವು ಕಡಿಮೆ ಯಾವಾಗ ಚಿಕನ್ ಯೂಸ್ ಮಾಡ್ತೀರಲ್ಲ ಆವಾಗ ಪ್ರಮಾಣ ಕೂಡ ಲೈಕ್ ಕಸೂರಿ ಮೇಥಿ ಪ್ರಮಾಣ ಕೂಡ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದಾನೆ. ಲೈಕ್ ಫುಲ್ ಇಲ್ಲ, ಇದು ಆಫ್ ಪ್ಯಾಕೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಲ್ರೆಡಿ ನಾವು ಮಸಾಲಾನ ಗ್ರೈಂಡ್ ಮಾಡಿರೋದ್ರಿಂದ ಫುಲ್ ಪ್ಯಾಕೆಟ್ ಯೂಸ್ ಮಾಡಬಾರ್ದು. ಆಗ ಎಕ್ಸೆಸ್ ಆಫ್ ಲೈಕ್ ಏನು ಗರಂ ಮಸಾಲ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಫ್ ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡಿದ್ದಾನೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು, ಹಾಗೆ ಉಪ್ಪು ಕೂಡ ಈ ಟೈಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಹಾಕಿರೋ ಅಷ್ಟು ಮಸಾಲಗಳು ಹಾಗೆ ಗ್ರೈಂಡ್ ಮಾಡಿರೋ ಮಸಾಲ, ಉಪ್ಪು, ಖಾರ ಕಂಪ್ಲೀಟಾಗಿ ಚಿಕನ್ನಿಗೆ ಅದು ಇಟ್ಕೊಬೇಕಾಗತ್ತೆ. ಸೊ ಅಲ್ಲಿವರೆಗೂ ಎಣ್ಣೆನಲ್ಲೇ ಫ್ರೈ ಆಗ್ತಾ ಇರಬೇಕು. ನೋಡ್ತಿರ್ಬೋದು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡಿಲ್ಲ ನಾವು. ಚಿಕನ್ನಲ್ಲೇ ಒಂದಷ್ಟು ನೀರಿನ ಅಂಶ ಇರುತ್ತೆ. ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ತಾನೆ ಚಿಕನ್ನಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಎಣ್ಣೆ ನೀರು ಏನಿದೆ ಎಲ್ಲ ಕಂಪ್ಲೀಟ್ ಅದು ಚಿಕನ್ನಿಂದನೇ ಬಿಟ್ಟಿರೋ ಅಂಥದ್ದು. ನಾವು ಎಣ್ಣೆ ಸ್ವಲ್ಪನೇ ಯೂಸ್ ಮಾಡಿದ್ದು. ಸೊ ಇನ್ನೂ ಬೇಕು ನಿಮಗೆ ಡ್ರೈ ಥರ ಬೇಡ, ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ನೀರು ಹಾಕ್ಕೊಬೋದು ಜಾಸ್ತಿ. ಬಟ್ ಡ್ರೈ ಥರ ಅಂದರೆ ಒಂದು ಮೀಡಿಯಮ್ ಡ್ರೈ ಥರ ಬೇಕು ಅಂದರೆ ಫ್ರೈ ಥರ ಜಾಸ್ತಿ ನೀರನ್ನ ಬಳಸೋಕೆ ಹೋಗಬೇಡಿ, ಆವಾಗ ಟೇಸ್ಟ್ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು 3 kgಗೆ ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಇದಕ್ಕೆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ. ಸೊ ನಾವು ಇಲ್ಲಿ 2.5 ಗ್ಲಾಸಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಇದಕ್ಕಿಂತ ಜಾಸ್ತಿ ನೀರು ಹಾಕಿದ್ರೆ ಇದ್ರ ಕನ್ಸಿಸ್ಟೆನ್ಸಿ ಹಾಳಾಗ್ಬಿಡತ್ತೆ, ತೆಳು ಜಾಸ್ತಿ ಆಗುತ್ತೆ ಗ್ರೇವಿ. ಸೊ ಇವಾಗ ನೋಡ್ತಿರ್ಬೋದು ಇವಾಗ ನಾವು ಏನು 2.5 ಗ್ಲಾಸ್ ನೀರು ಇದಕ್ಕೆ ಹಾಕ್ತೀವಲ್ಲ ಅದು ಕುದ್ದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾವು 2.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ. ಚಿಕನ್ ಎಣ್ಣೆನಲ್ಲೇ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ನೀವು ನೀರು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನೀರು ಹಾಕಿದ್ಮೇಲೆ 1 to 2 ಮಿನಿಟ್ಸ್ ಈ ರೀತಿ ಕೈಯಲ್ಲಿ ತಿರುಗಿಸ್ತಾ ಹಾಗೆ ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ನೀವು ಇದನ್ನು ಬೇಯಿಸಿದ್ರೆ ಸಾಕು. ಚಿಕನ್ ಚಾಪ್ಸ್ ರೆಡಿಯಾಗಿರುತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗಿತ್ತು. ನೋಡ್ತಿರ್ಬೋದು ಕಂಪ್ಲೀಟಾಗಿ ಟೇಸ್ಟ್ ಲೈಕ್ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿತ್ತು, ಹಾಗೆ ಅಥೆಂಟಿಕ್ ಫ್ಲೇವರಲ್ಲಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.